ತಿಂಡಿ ಮಾಡ್ತೀರಾ? ವಿಶೇಷವಾದ ತಿಂಡಿ ಅಂದ್ರೆ ಈಗ ಹಬ್ಬ ಅಂದ್ರೆ ನಿಮ್ಗೇನೆ ಗೊತ್ತು, ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ವಿಶೇಷ ತಿಂಡಿ ಇರುತ್ತೆ? ಮೇನ್ ಒಬ್ಬಟ್ಟು ಮಾಡೋದು. ಒಬ್ಬಟ್ಟು, ಚಿತ್ರಾನ್ನ, ಮೊಸರನ್ನ, ಆಮೇಲೆ ಹೋಳಿಗೆ ಸಾರು, ಕೋಸಂಬರಿ, ಸಂಡಿಗೆ, ಆಮೇಲೆ ವಡೆ. ಆ, ಈಗ ವರಮಹಾಲಕ್ಷ್ಮಿ ಹಬ್ಬ ನಾವು ದೇವರನ್ನ ಕೂರಿಸ್ತೀವಿ, ಬಟ್ ಈಗ ರೆಡಿಮೇಡೇ ಜಾಸ್ತಿ ಇದೆ. ಬಟ್ ನೀವೆಲ್ಲ ರೆಡಿಮೇಡ್ ಕೂರಿಸ್ತೀರಾ ಅಥವಾ ಕಲಶ ಇಟ್ಟು ನೀವೇ ಸೀರೆ ಉಡಿಸ್ತೀರಾ? ಇಲ್ಲ, ನಾ ರೆಡಿಮೇಡ್ ಏನು ತಗೊಂಡಿಲ್ಲ. ಕಳಶ ಇಟ್ಬಿಟ್ಟು ನಾವೇ ಸೀರೆ ಉಡಿಸಿ ಇದನ್ನ ಮಾಡೋದು. ಸರಿ. ಎಷ್ಟಿದೆ ರೇಟ್ ಎಲ್ಲ? ರೇಟ್ ಎಲ್ಲ ಹಬ್ಬ ಅಲ್ವಾ, ಜಾಸ್ತಿ ಆಗಿದೆ ಬೆಲೆ. ಹಬ್ಬಕ್ಕೆ ನಿಮ್ಗೆ ಏನೋ ಬಿಟ್ಟಿದಾರಾ ನಿಲ್ಲೋಕೆ? ಅದೇ ಇವತ್ತೊಂದ್ ದಿವಸ ಬಿಟ್ಟಿದ್ದಾರೆ. ಎಷ್ಟು ಫೈನ್ ಏನಾದ್ರು ಕೊಡ್ಬೇಕಾ? ಇಲ್ಲ ಇಲ್ಲ, ಏನು ಇಲ್ಲ. ಹಬ್ಬದ ಬಗ್ಗೆ ಏನ್ ಹೇಳ್ತೀರಾ? ವಿಶೇಷತೆ ಏನು ಹಬ್ಬದ್ದು? ಹಬ್ಬ ಅದೇ ಲಕ್ಷ್ಮಿ ಅಂದ್ರೇನೆ, ಮನೆಗೆ ಲಕ್ಷ್ಮಿ ಇರ್ಬೇಕಲ್ವಾ, ಲಕ್ಷ್ಮಿಗೋಸ್ಕರ ಮಾಡ್ತಾರೆ ಹಬ್ಬ. ಎಲ್ಲ ಉಳ್ದು ಮ್ಯಾಮ್, ಈಗ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಎಲ್ಲರೂ ಕೂಡ ಖರೀದಿಯಲ್ಲಿ ತೊಡಗಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ, ಯಾವ ರೀತಿ ಸಂಭ್ರಮವನ್ನ ಪಡ್ತೀರಾ? ನಮಗೆ ಶಾಪಿಂಗ್ ಮಾಡೋದೇ ತುಂಬಾ ಖುಷಿ ಆಗೋದು ಆಕ್ಚುಲಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವತ್ತು ಬೆಳಿಗ್ಗೆ KR ಮಾರ್ಕೆಟ್ಗೆ ಹೋಗಿದ್ವಿ. ನೈಟ್ ಮೇರ್ ಅಂದ್ರೆ ನಾವು ಎದ್ದೋ ಬಿದ್ದು ಹಾಗೆ ಬಂದು ಮತ್ತೆ ನೋಡಿ ಮತ್ತೆ ಇಲ್ಲಿ ಮಲ್ಲೇಶ್ವರಮಲ್ಲೇ ಶಾಪಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಮ್ಯಾಮ್, ಈಗ ಎಲ್ಲ ಕೂಡ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಗೆ ಎಲ್ಲೂ ಕೂಡ ಬೇಕಾದ ವಸ್ತುಗಳು ಸಿಗ್ತಿಲ್ವಾ, ಹೇಗೆ? ಇಲ್ಲ, ಸಿಗ್ತಿದೆ. ಅದು ಆಗ ಯಾವಾಗ ಮಾಡಿದ್ರಲ್ಲ ತೆರವು, ಆಗಷ್ಟೇ ಸ್ವಲ್ಪ ಖಾಲಿ ಇತ್ತು. ಇವಾಗಂತೂ ಇದೆ ರೆಗ್ಯುಲರ್ ಆಗಿ. ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಸಂಭ್ರಮ ಪಡ್ತೀರಾ? ಮನೆಯಲ್ಲಾಗಿರ್ಬೋದು, ಕುಟುಂಬಸ್ಥರ ಜೊತೆ ಹೇಗೆ ಆಚರಣೆ ಮಾಡ್ತೀರಾ? ಎಲ್ಲ ಒಟ್ಟು ಫುಲ್ ಕುಟುಂಬ ಒಂದು ಮನೆಯಲ್ಲಿ ಮಾಡ್ತೀವಿ ನಾವು. ಹಾಗಾಗಿ ನಾವು ಒಂದು 50-60 ಜನ ಒಟ್ಟು ಸೇರ್ಕೊಂಡು ಮಾಡ್ತೀವಿ, ಭಜನೆ ಮಾಡ್ತೀವಿ, ತುಂಬಾ ಜೋರಾಗೆ ಮಾಡ್ತೀವಿ. ಲಕ್ಷ್ಮಿನ ಹೇಗೆ ಕೂರಿಸ್ತೀರಾ? ಇವತ್ತು ಸಂಜೆ ಕೂರಿಸೋದಾ ಅಥವಾ ನಾಳೆ ಬೆಳಿಗ್ಗೆ ಕೂರಿಸೋದಾ? ಹಾಗೇನೆ ಈಗಿನ ಜನರೇಷನ್ ಹೇಗೆ ಆಚರಣೆ ಮಾಡುತ್ತೆ? ಈಗ ನಾವು ಅಂದರೆ ಲಕ್ಷ್ಮಿನ ಸಂಜೆ ಇದು ಮಾಡ್ತೀವಿ, ಬೆಳಿಗ್ಗೆ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ ಬೇಗ, ಬ್ರಾಹ್ಮಿ ಮುಹೂರ್ತದಲ್ಲಿ. ಮತ್ತೆ ಯಾವ ರೀತಿ ಪೂಜೆ ಮಾಡ್ತೀವಿ? ಪೂಜೆ ನಮ್ಮದು ವ್ರತ, ನಾವು ಅಷ್ಟೋತ್ತರ ಓದ್ತೀವಿ, ಕತೆ ಎಲ್ಲ ಓದೋದಿದೆ. ಅದುವರೆಗೂ ನಾವು ಉಪವಾಸ ಇರ್ತೀವಿ ಎಲ್ಲ ಹೆಂಗಸರು. ಮತ್ತೆ ಎಲ್ಲ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾವು ನಮ್ಮದು ಮಧ್ಯಾಹ್ನದ ಊಟದಿಂದ ಶುರು ಮಾಡ್ತೀವಿ. ಅದುವರೆಗೂ ಉಪವಾಸ ಇರ್ತೀವಿ. ದೇವಿಗೆ ಏನೆಲ್ಲ ನೈವೇದ್ಯ ಇದು ಮಾಡ್ತೀರಾ? ಈಗ ನೀವು ಮಂಗಳೂರು ಅವ್ರಂತ ಗೊತ್ತು, ಮಂಗಳೂರು ಸೈಡು ಕಟಿ ಶ್ರೀ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಪೊಳಲಿ ಆಗಿರ್ಬೋದು, ಆ ರೀತಿ ದೇವಿಯನ್ನು ಆರಾಧನೆ ಮಾಡ್ಬೋದು. ಲಕ್ಷ್ಮಿನ ಯಾವ ರೀತಿ ಆರಾಧನೆ ಮಾಡ್ತೀರಾ? ಯಾವ ರೀತಿ ನೈವೇದ್ಯಗಳನ್ನ ಕೊಡ್ತೀರಾ? ನೈವೇದ್ಯ ಎಲ್ಲ ಸುಮಾರು 9 ಬಗೆ ನೈವೇದ್ಯ ಮಾಡಿಟ್ಟಿದ್ದೀವಿ. ಈಗ ಮನೆಯಲ್ಲೇ ಮಾಡ್ತೀವಿ. ಹೌದು, ಮನೆಯಲ್ಲೇ ಮಾಡ್ತೀವಿ. ಏನು ಹೇಳ್ತೀರಾ ಮೇಡಮ್? ನಾಡಿನ ಜನತೆ ಈಗಾಗಲೇ ಹಬ್ಬದ ಖುಷಿಯಲ್ಲಿರುವಂಥದ್ದು, ಯಾವ ರೀತಿ ಸಂಭ್ರಮವನ್ನು ಮಾಡ್ತಾ ಇದ್ದೀರಾ ಮನೆಯಲ್ಲಿ? ನಾವಂದ್ರೆ ಮಕ್ಕಳನ್ನು ಒಟ್ಟಿಗೆ ಸೇರಿ ಎಲ್ಲ ಒಟ್ಟಿಗೆ ತಿಂಡಿ ಎಲ್ಲ ಮಾಡ್ತೀವಿ ನಾವು ಮನೆಯಲ್ಲಿ. ನಾವು ಹೊರಗಿನ ತಂದು ಇದು ನೈವೇದ್ಯ ಆಗಿ ಇಡಲ್ಲ, ನಾವು ಮನೆಯಲ್ಲೇ ಮಾಡಿ. ಅದೇ ನಮಗೆ ಸಂಭ್ರಮ ಆಕ್ಚುಲಿ, ನಮಗೆ ಒಟ್ಟಿಗೆ ಸೇರಿ ಮಾಡೋದು ಅಂತ. ಅದೊಂದು ಆಕ್ಚುಲಿ ರೀಸನ್ ನಮಗೆ, ಒಂದು ವರಮಹಾಲಕ್ಷ್ಮಿ ಮಾಡೋದು ಅಂತ ನಮಗೆ ಒಟ್ಟಿಗೆ ಸೇರಿ ಮಾಡೋದೇ ಖುಷಿ ಆಗುತ್ತೆ. ಆ ಲೇಡೀಸ್ ಎಲ್ಲ ಬಂದು ಸಾಯಂಕಾಲ ಬಂದು ತಾಂಬೂಲ ತಗೊಂಡು ಹೋಗ್ತಾರೆ, ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ನಾವು ಹೋಗ್ತೀವಿ. ಲಕ್ಷ್ಮಿ ಹಬ್ಬ ಅಂದ್ರೆ ನಿಮ್ಗೇನು ಗೊತ್ತು, ಸಂಪತ್ತು. ನಾವು ಪ್ರತಿಯೊಂದನ್ನು ಕೂಡ, ಪ್ರತಿಯೊಬ್ರು ಕೂಡ ದಿನನಿತ್ಯ ದುಡಿಯೋದು ನಮ್ಮ ಕಷ್ಟ ಸುಖಕ್ಕೆ ಬೇಕಾಗಿರುವಂತಹ ಹಣಕ್ಕೆ. ಲಕ್ಷ್ಮಿ ಅನ್ನೋದು ಸಂಪತ್ತು ಅಂತ ಹೇಳ್ಬೋದು. ಏನ್ ಹೇಳೋಕೆ ಇಷ್ಟಪಡ್ತೀರಾ? ಲಕ್ಷ್ಮಿ ಸಂಪತ್ತು ಹೌದು, ಅದು ನಮ್ದು ಎಫರ್ಟ್ ಅಲ್ಲಿ ಇರೋದು. ಆಕ್ಚುಲಿ ಸಂಪತ್ತು ಬರೋದು ಎಫರ್ಟ್ ಮಾಡಿದ್ರೇನೆ ಬರೋದು. ಆಕ್ಚುಲಿ ಪೂಜೆ ಒಂದು ನಮ್ದು ಕಲ್ಚರ್ ಆಕ್ಚುಲಿ, ಅಷ್ಟೇ. ನಾವು ಅದನ್ನ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಅದೆಲ್ಲ ಯಾವ ತರ ಇರುತ್ತೆ ಅಂತ, ಅದಕ್ಕೆ ಮಕ್ಕಳನ್ನು ಸೇರಿಸಿ ನಾವೇ ಮಾಡ್ತಿರೋದು. ಈಗ ನಿಮ್ಗೆ ಮುಂದಿನ ಪೀಳಿಗೆ ಅಂದ್ರೆ ಈಗಿನ ಜನರೇಷನ್ ಈಗಿನ ಹಬ್ಬವನ್ನ ಪಾಲನೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಯಾವ ರೀತಿ ಈಗಿನ ಜನರೇಷನ್ ಇದ್ದಾರೆ? ಮಕ್ಕಳು ಅಂದ್ರೆ 2-3 ವೆರೈಟೀಸ್ ಇರ್ತಾರೆ ಈಗ ಮಕ್ಳು ಅಂದ್ರೆ. ಕೆಲವರು ಶ್ರದ್ಧೆಯಿಂದ ಮಾಡ್ತಾರೆ, ಕೆಲವರು ಜಸ್ಟ್ ಸ್ಟೈಲ್ಗೋಸ್ಕರ ಮಾಡ್ತಾರೆ ಅಷ್ಟೇ. ನಮ್ಮ ಮಕ್ಕಳು ಒಳ್ಳೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ನಾವು ಅದನ್ನು ಸಹ ಕೇಳಿದೀವಿ, ನಮ್ಮ ನಂತರನೂ ನೀವು ಮುಂದುವರಿಸ್ತೀರಾ ಅಂತ. ಅವರೆಲ್ಲ ಅದಕ್ಕೆ ರೆಡಿ ಇದ್ದಾರೆ, ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಮಾರ್ಕೆಟ್ ಬಂದಿದ್ದೀರಾ, ದರ ಹೇಗಿದೆ? ಕೈಗೆಟುಕುವ ದರದಲ್ಲಿ ಸಿಕ್ಕಿದ್ಯಾ? ಯಾವ ಇದನ್ನು ಮುಟ್ಟಂಗಿಲ್ಲ ನಾವು. ಫ್ಲವರ್ಸ್ ಅಂತೂ ಹೈ ಆಗಿದೆ, ಫ್ರೂಟ್ಸು ಅಷ್ಟೇ. ಆದ್ರೆ ನಮ್ಗೆ ಏನಂದ್ರೆ ಶಾಪಿಂಗ್ ಮಾಡೋದು ಖುಷಿ.